ಬಿಜೆಪಿಯಲ್ಲಿ ಒಬ್ಬರು ಮೀನುಗಾರ ಸಮುದಾಯದ ಸಂಸದ ಇಲ್ಲ. ನಾನು ಲಾಬಿ ಮಾಡ್ತಾ ಇಲ್ಲ, ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೇನೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರಮೋದ್ ಮಧ್ವರಾಜ್ ಮಾತನಾಡಿದ್ದಾರೆ. ನಾನು ಲಾಬಿ ಮಾಡ್ತಾ ಇಲ್ಲ, ಆಕಾಂಕ್ಷಿ ಆಗಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಮೋದ್ ಮಧ್ವರಾಜ್. ನಾಯಕರನ್ನ ಭೇಟಿ ಮಾಡಿ ನನ್ನ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದೀನಿ. ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ದೀನಿ. ರೈತರ ನಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದೇ ಮೀನುಗಾರರು. ಅಭಿಮಾನದಿಂದ ಮೀನುಗಾರ ಸಮುದಾಯ ಒತ್ತಡ ಹಾಕ್ತಾ ಇದೆ, ಮೀನುಗಾರರು ಹಿತಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಮಧ್ವರಾಜ್ ಹೇಳ್ಕೊಂಡಿದ್ದಾರೆ. ಆದರೆ ಪಕ್ಷದ ತೀರ್ಮಾನವೇ ಅಂತಿಮ ಅಂತಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್. ಲೋಕಸಭಾ ಚುನಾವಣೆಗೆ ದಿನಗಳು ಸಮೀಪಿಸ್ತಾ ಇದೆ. ಪಕ್ಷ ಅವಕಾಶ ಕೊಟ್ಟರೆ ನಾನು ಆಕಾಂಕ್ಷಿ ಅಂತ ಈ ಹಿಂದೆನೇ ಪ್ರಮೋದ್ ಮಧ್ವರಾಜ್ ಅವರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗ ಅವರ ಪರವಾಗಿ ಒಂದಿಷ್ಟು ಮೀನುಗಾರ ಸಮುದಾಯದವರು ಅಲ್ಲಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಅವರನ್ನೇ ಈ ಬಾರಿ ಅಭ್ಯರ್ಥಿಯಾಗಿ ಘೋಷಿಸಬೇಕು ಅನ್ನುವಂಥ ಒತ್ತಡವನ್ನು ತರ್ತಾ ಇದ್ದಾರೆ. ಇದು ನೀವು ಹೇಳಿ ಅವರು ತರ್ತಾ ಇರುವಂಥ ಒತ್ತಡವೋ ಅಥವಾ ಸಹಜವಾಗಿ ಮೀನುಗಾರರಿಗೆ ಅನಿಸ್ತಾ ಇದೆಯಾ? ಮೀನುಗಾರರಿಗೆ ಅನಿಸ್ತಾ ಇದ್ದರೆ ಯಾಕೆ ಅಂತ. ಮೀನುಗಾರಿಕಾ ಸಚಿವನಾಗಿದ್ದಾಗ ಒಳನಾಡು ಮೀನುಗಾರಿಕಾ ನೀತಿಯನ್ನು ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ತರುವಲ್ಲಿ ನಾನು ಸಫಲನಾಗಿದ್ದೇನೆ. ಇದನ್ನೆಲ್ಲ ಮನಗೊಂಡು ಮೀನುಗಾರರಿಗೆ ಒಬ್ಬ ಸಮರ್ಥವಾದಂಥ ಮೀನುಗಾರರ ಸಮಸ್ಯೆಗಳನ್ನು ಬಲ್ಲಂಥವರು ಪಾರ್ಲಿಮೆಂಟ್ನಲ್ಲಿರೋದು, ಲೋಕಸಭೆಯಲ್ಲಿರೋದು ಸೂಕ್ತ ಅಂತ ಕಂಡಿರಬೇಕು. ಯಾಕಂದರೆ ಪಶ್ಚಿಮ ಬಂಗಾಳದಿಂದ ಹಿಡಿದು ಗುಜರಾತಿನವರೆಗೆ ಏನು 3000 ಕಿಲೋಮೀಟರ್ನ ಕರಾವಳಿದೆ. ಬಿ ಜೆ ಪಿಯಿಂದ ಒಬ್ಬರು ಮೀನುಗಾರರು ಲೋಕಸಭಾ ಸದಸ್ಯರಿಲ್ಲ. ರೈತರ ನಂತರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದೇಶದಲ್ಲಿರುವುದು ಮೀನುಗಾರರು. ಹಾಗಾಗಿ ಮೀನುಗಾರರ ಹಿತದೃಷ್ಟಿಯನ್ನು ಕಾಪಾಡುವಂಥ ಓರ್ವ ಅನುಭವಿ ವ್ಯಕ್ತಿ ಪಾರ್ಲಿಮೆಂಟ್ನೊಳಗೆ ಇದ್ದರೆ ಒಳ್ಳೆಯದು ಅಂತ ಮೀನುಗಾರರ ಅಭಿಪ್ರಾಯ ಆಗಿರ್ಬೋದು. ಈ ಭಾಗದಲ್ಲಿ ಸ್ಥಳೀಯ ಕ್ಯಾಂಡಿಡೇಟ್ಗಳು ಇರೋದೇ ಇಲ್ಲ, ಹೊರ ಜಿಲ್ಲೆಯಿಂದ ಬರ್ತಾರೆ ಅನ್ನುವ ಕೂಗು ಕೂಡ ಇದೆ. ಅದು ಕೊರತೆ ಕಾಡಿದೆಯಾ? ನಿಮಗೆ ಏನು ಅನಿಸ್ತಾ? ಇಲ್ಲಿ ನೀವು ಜನಪ್ರತಿನಿಧಿಯಾಗಿದ್ದವರು, ಸ್ಥಳೀಯರೇ ಇದ್ದರೆ ಒಳ್ಳೆಯದು ಅನ್ನುವ ಆ ಕೊರತೆ ಏನು ಕಾಡಿದೆ, ಅದನ್ನು ಗ್ಯಾಪ್ ಫಿಲ್ ಮಾಡಲಿಕ್ಕೆ ಆಗ್ತದೆ ಅಂತ ಅನ್ನಿಸ್ತದೆ ಹೇಗೆ? ಹೊರಗಿನವ್ರಿಗೆ ಕೊಡಬೇಕಾ, ಸ್ಥಳೀಯರಿಗೆ ಕೊಡಬೇಕಾ ಎಂಬ ತೀರ್ಮಾನ ಮಾಡಬೇಕಾದವರು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ಜನಾಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದೆ. ಸೊ ಅಲ್ಲಿ ಯಾವ ರೀತಿಯಲ್ಲಿ ಅಭಿಪ್ರಾಯ ಬರ್ತದೆ, ಬಿ ಜೆ ಪಿ ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತದೆ ನನಗೆ ಗೊತ್ತಿಲ್ಲ. ಅಂತೂ ಬಿ ಜೆ ಪಿ ಯಾರನ್ನೂ ಅಭ್ಯರ್ಥಿ ಮಾಡಿದರೂ ಅವರನ್ನು ಗೆಲ್ಲಿಸುವ ಸರ್ವ ಪ್ರಯತ್ನವನ್ನು ನಾನಂತೂ ಮಾಡ್ತೇನೆ. ಈಗ ಶೋಭಾ ಕರಂದ್ಲಾಜೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಉಡುಪಿ ಚಿಕ್ಕಮಗಳೂರಿನ ಅಭ್ಯರ್ಥಿ ಈ ಬಾರಿ ಅಂತ. ಮತ್ತು ಕೇಂದ್ರ ಸಚಿವೆಯಾಗಿ ಅವರು ಆದ ಮೇಲೆ ತನ್ನ ಪ್ರಭಾವವನ್ನು ಮತ್ತಷ್ಟು ಕೇಂದ್ರ ಮಟ್ಟದಲ್ಲಿ ಬೆಳೆಸ್ಕೊಂಡಿರ್ತಾರೆ. ಸೊ ಅದಾದ ಮೇಲೆ ತಾವು ಹೆಚ್ಚು ಒತ್ತಡ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅವರ ಹೇಳಿಕೆಯ ನಂತರ? ನಾನು ಒತ್ತಡ ತರ್ತಾ ಇಲ್ಲ. ನನ್ನ ಕೆಲಸ ಏನಂದರೆ, ನಾನು ಕಳೆದ 6 ತಿಂಗಳಿಂದ ನಿರಂತರವಾಗಿ ಪಕ್ಷದ ತಳಮಟ್ಟದ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರು, ಶಕ್ತಿ ಕೇಂದ್ರ ಅಧ್ಯಕ್ಷರು, ಸುಮಾರು 3,500 ಜನರನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, 2,500 ನಮ್ಮ ಪಕ್ಷದ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರನ್ನು ಉಡುಪಿ ಜಿಲ್ಲೆಯಲ್ಲಿ ಒಂದು 6,000 ಜನರನ್ನು ಕಳೆದ 6 ತಿಂಗಳಲ್ಲಿ ಭೇಟಿ ಮಾಡಿದ್ದೇನೆ. ಭೇಟಿ ಮಾಡೋ ಉದ್ದೇಶ ನಮ್ಮ ಪರವಾಗಿ ಯಾರೇ ಅಭ್ಯರ್ಥಿ ಆಗಲಿ ಮನೆ ಮನೆಗೆ ಹೋಗಿ ಬೆವರು ಸುರಿಸಿ ಅಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.